ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಟಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ. ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸನತ್ ಕುಮಾರರು ಮಾರ್ಕಂಡೇಯರಿಗೆ ಪಿತೃಗಳ ಬಗ್ಗೆ ಹೇಳಿ ಮಾರ್ಕಂಡೇಯರ ಪಿತೃಭಕ್ತಿಯನ್ನ ಗಮನಿಸಿ ಅವರಿಗೆ ದೀರ್ಘಾಯುಷ್ಯವನ್ನ, ದಿವ್ಯ ಜ್ಞಾನವನ್ನ, ದಿವ್ಯ ದೃಷ್ಟಿಯನ್ನೆಲ್ಲ ಅನುಗ್ರಹಿಸಿ ಅಂತರ್ಧಾನವನ್ನ ಹೊಂದಿದ್ರು. ಈ ವಿಷಯವನ್ನೆಲ್ಲ ಮಾರ್ಕಂಡೇಯರು ಭೀಷ್ಮನಿಗೆ ಹೇಳಿದ್ರು. ಭೀಷ್ಮರು ಧರ್ಮರಾಜನಿಗೆ ಹೇಳುತ್ತಾ ಇದ್ದಾರೆ. ಸನತ್ ಕುಮಾರರು ಹೋದ ಮೇಲೆ ಮಾರ್ಕಂಡೇಯರಿಗೆ ದಿವ್ಯ ಜ್ಞಾನ ಬಂತು. ಪಿತೃಶ್ರಾದ್ದದ ಮಹತ್ವವನ್ನು ಹೇಳುವ ಕಥೆಯನ್ನ ಮಾರ್ಕಂಡೇಯರು ಹೇಳುತ್ತಾ ಇದ್ದಾರೆ. ಆಸನ್ನ ಪೂರ್ವಯುಗೆ ತಾತ ಭರದ್ವಾಜಾತ್ಮನ ಆತ್ಮಜಾಹ ದ್ವಿಜಾಹ. ಭರದ್ವಾಜರಿಗೆ 7 ಮಕ್ಕಳಿದ್ರು ಅಂತೆ. ಆ 7 ಮಕ್ಕಳು ಕೂಡ ಒಳ್ಳೆಯ ಪುಣ್ಯಕರ್ಮದಿಂದ ಸ್ವರ್ಗದಲ್ಲಿ ವಾಸ ಮಾಡ್ತಾ ಇದ್ದರು. ಕಾಲಕ್ರಮೇಣ ಯೋಗ ಧರ್ಮಂ ಅನುಪ್ರಾಪ್ಯ ಭ್ರಷ್ಟಾಹ ದುಶ್ಚರಿತೇನವೇ. ಕಾಲಾಂತರದಲ್ಲಿ ದುರಾಚಾರದಿಂದ ಯೋಗಭ್ರಷ್ಟರಾಗಿ ಸ್ವರ್ಗದಿಂದ ಪತಿತರಾದರು. ಸ್ವರ್ಗದಿಂದ ಬಿದ್ದವರು ಮಾನಸ ಸರೋವರದಲ್ಲಿ ಬಿದ್ದರು ಅಂತೆ. ಅಲ್ಲಿ ಬಿದ್ದ ಅವರು ಸ್ವಲ್ಪ ಕಾಲದಲ್ಲಿಯೇ ಭಗವಂತನನ್ನ ಸ್ಮರಣೆ ಮಾಡದ ಕಾರಣ ಮರಣವನ್ನಪ್ಪಿದ್ರು. ಮುಂದಿನ ಜನ್ಮ ಅವರಿಗೆ ಬಂದಿದ್ದು ಕೌಶಿಕ ಎಂಬ ಬ್ರಾಹ್ಮಣನ ಮಕ್ಕಳು. ಕುರುಕ್ಷೇತ್ರದಲ್ಲಿ ವಾಸ ಮಾಡುವ ಕೌಶಿಕ ಎಂಬ ಬ್ರಾಹ್ಮಣನ ಮಕ್ಕಳಾಗಿ ಹುಟ್ಟಿದ್ರು. ಈ ಭರದ್ವಾಜರ ಮಕ್ಕಳು 7 ಮಂದಿ ಇದ್ರು. ಅವರಿಗೆ 7 ಜನ್ಮ ಪ್ರಾಪ್ತಿ ಆಯಿತು. ಭರದ್ವಾಜರ ಮಕ್ಕಳಾಗಿ ಹುಟ್ಟಿದವರು ಯೋಗ ಭ್ರಷ್ಟರಾಗಿ ಮರಣವನ್ನ ಹೊಂದಿ ಮತ್ತೆ ಕೌಶಿಕ ಬ್ರಾಹ್ಮಣರ ಮಕ್ಕಳಾಗಿ ಕುರುಕ್ಷೇತ್ರದಲ್ಲಿ ಹುಟ್ಟಿದ್ರು. ಅಲ್ಲಿಯೂ ಕೂಡ ಮಾಡಿದ ಕೆಲಸ ಅದೇ, ಗೋಹತ್ಯೆ ಇತ್ಯಾದಿಗಳನ್ನೆಲ್ಲ ಮಾಡಿದ್ರು. ಅಲ್ಲಿಯೂ ಕೂಡ ಯೋಗಭ್ರಷ್ಟರಾಗಿ ದುರಾಚಾರಿಗಳಾಗಿ
ಮತ್ತೊಂದು ಜನ್ಮವನ್ನು ಹೊಂದಿದ್ರು. ಹೀಗೆ 7ನೆಯ ಜನ್ಮದಲ್ಲಿ ಆ 7 ಮಂದಿಯೂ ಕೂಡ ಒಳ್ಳೆಯ ಬ್ರಾಹ್ಮಣರಾಗಿ, ಅದರಲ್ಲಿ 4 ಮಂದಿ ಬ್ರಾಹ್ಮಣರಾಗಿ ವೇದ ಪಾರಂಗತರಾಗಿ ಹುಟ್ಟಿದ್ರು. ಇನ್ನು 3 ರಾಜ ಮಂತ್ರಿಗಳಾಗಿ ಹುಟ್ಟಿದ್ರು. ಅದರಲ್ಲಿ ಕೊನೆಯವನ ಹೆಸರು ಪಿತೃವರ್ತಿ ಅಂತ. ಆ ಪಿತೃವರ್ತಿಯೇ ಬ್ರಹ್ಮದತ್ತ ಎಂಬ ರಾಜನಾದ. 7ನೆಯ ಜನ್ಮದಲ್ಲಿ ಅವನೇ ಬ್ರಹ್ಮದತ್ತ ಎಂಬ ರಾಜ. ಈ ಬ್ರಹ್ಮದತ್ತ ರಾಜ, ಅವನಿಗೂ ಈ ಪಿತೃಗಣಕ್ಕೂ ಸಂಬಂಧ ಇದೆ. ಏನು ಸಂಬಂಧ? ಬರಿಹಿಷದ ಅಂತ ಪಿತೃಗಣದ ಒಬ್ಬಳು ಕನ್ಯೆ. ಬರಿಹಿಷದ ಪಿತೃಗಳ ಮಾನಸಿ ಕನ್ಯೆ ಪೀವರಿ ಅಂತ. ಈ ಪೀವರಿಯನ್ನ ಶುಕಾಚಾರ್ಯರೇ ಕೊಟ್ಟು ಮದುವೆ ಮಾಡಿದ್ರು. ಶುಕಾಚಾರ್ಯರು 4 ಗಂಡು ಮಕ್ಕಳನ್ನ ಪಡೆದು ಮತ್ತೆ ಒಬ್ಬಳು ಕೃತ್ವಿ ಎಂಬ ಮಗಳನ್ನ ಪಡೆದ್ರು. ಆ ಕೃತ್ವಿಯನ್ನ ಕೊಟ್ಟಿದ್ದು ಯಾರಿಗೆ ಅಂದ್ರೆ ಒಬ್ಬ ಅಣುಹ ಎಂಬ ರಾಜನಿಗೆ. ಈ ಅಣುಹನ ಮಗನೇ ಅರ್ಥಾತ್ ಪಿತೃಮಾನಸಿ ಕನ್ಯೆಯಾದಂತಹ ಪೀವರಿಯ ಮಗಳು ಕೃತ್ವಿ ಎಂಬುವವಳು. ಆ ಕೃತ್ವಿಯ ಮಗನೇ ಬ್ರಹ್ಮದತ್ತ ಎಂಬುವವನು. ಈ ಬ್ರಹ್ಮದತ್ತ ಸಾಮಾನ್ಯ ಅಲ್ಲ ಅಂತೆ. ಪ್ರಾಣಿ ಪಕ್ಷಿ ಎಲ್ಲ ಭಾಷೆಗಳು ಕೂಡ ಬಲ್ಲವನಾಗಿದ್ದ. ಪ್ರಾಣಿಗಳ ಪಕ್ಷಿಗಳ ಭಾಷೆ. ಋತಜ್ಞ ಸರ್ವಭೂತಾನಾಂ ಸರ್ವಭೂತ ಹಿತೇರತಃ. ಒಳ್ಳೆಯ ರಾಜ್ಯ ಪರಿಪಾಲನೆ ಅವನದ್ದು. ಋತಜ್ಞ, ಎಲ್ಲ ಪ್ರಾಣಿಗಳ ಹಿತದಲ್ಲಿ ರತನಾದವ. ಯಾಕೆ ಅಂದ್ರೆ ಕ್ರಿಮಿ ಕೀಟ ಪಶು ಪಕ್ಷಿ ಮೊದಲಾದ ಎಲ್ಲ ಜಂತುಗಳ ಭಾವಭಾಷೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೊಡ್ತಾ ಇದ್ದ. ಆದ್ದರಿಂದಲೇ ಅವರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದ. ಇಷ್ಟು ಕಥೆಯನ್ನ ಮಾರ್ಕಂಡೇಯರು ಹೇಳಿದ ಕೂಡಲೇ ಭೀಷ್ಮರು ಹೇಳುತ್ತಾರೆ, ನನಗೆ ಈ ಬ್ರಹ್ಮದತ್ತನ ಕಥೆಯನ್ನ ಹೇಳಬೇಕು. ಆಗ ಮತ್ತೆ ಪ್ರಾರಂಭ ಮಾಡಿದ್ರು. ಈ ಬ್ರಹ್ಮದತ್ತನ ಅವನಿಗೆ 2 ಮಕ್ಕಳು. ಒಬ್ಬ ಸರ್ವಸೇನ, ಇನ್ನೊಬ್ಬ ವಿಶ್ವಕ್ಸೇನ ಅಂತ. ಈ ಸರ್ವಸೇನ ಎಂಬ ಮಗನ ದೊಡ್ಡ ಮಗನ ಕಣ್ಣನ್ನ ಪೂಜನೀಯ ಅಂತ ಒಂದು ಪಕ್ಷಿ, ಅದು ಬ್ರಹ್ಮದತ್ತನ ಗೆಳತಿಯಾಗಿತ್ತು. ಅದು ಕುಕ್ಕಿ ಕುಕ್ಕಿ ಕಣ್ಣನ್ನೇ ತೆಗೆದು ಬಿಟ್ಟಿತ್ತು. ಕುರುಡನಾಗಿ ಬಿಟ್ಟ. ದೊಡ್ಡವನಾದರೂ ಕೂಡ ಸಿಂಹಾಸನವನ್ನ ಅವನು ಏರಲಿಲ್ಲ. ವಿಶ್ವಕ್ಸೇನ ಅಂತ 2ನೇ ಮಗ ಏರಿದ. ಆ ವಿಶ್ವಕ್ಸೇನನಿಗೆ ದಂಡಸೇನ ಅಂತ ಒಬ್ಬ ಮಗ, ದಂಡಸೇನನಿಗೆ ಬಲ್ಲಾಟ ಅಂತ ಒಬ್ಬ ಮಗ. ಆ ಬಲ್ಲಾಟನನ್ನ ರಾಧೇಯನಾದಂತಹ ಕರ್ಣ ಕೊಂದು ಹಾಕಿದ. ಬಲ್ಲಾಟನ ಮಗ ಮಹಾನುಭಾವ, ಆದರೂ ದುರ್ಬುದ್ಧಿ ಉಳ್ಳವ. ಅವ ಏನು ಮಾಡಿದ ಅಂದ್ರೆ ದುರಾಚಾರದಿಂದ ನೀಪ ವಂಶವನ್ನೇ ನಾಶ ಮಾಡಿದ. ಚಂದ್ರವಂಶದಲ್ಲಿ ಬಂದ ಒಬ್ಬ ರಾಜ ನೀಪ ಅಂತ. ಆ ನೀಪ ರಾಜನಿಂದ ನೀಪ ವಂಶ ಅಂತ ಹೆಸರು ಆಗಿತ್ತು ಅದಕ್ಕೆ.
ನೀಪವಂಶವನ್ನೇ ನಾಶ ಮಾಡಿದ್ದ. ಯಾಕೆ ನಾಶ ಮಾಡಿದ ಅಂದರೆ ಅಲ್ಲಿ ಇನ್ನೊಬ್ಬ ಇದ್ದ ಉಗ್ರಾಯುಧ ಅಂತ. ಆ ಉಗ್ರಾಯುಧನಿಗಾಗಿ ಈ ನೀಪವಂಶವನ್ನೇ ನಾಶ ಮಾಡಿದ್ದ. ಯಾರು ಈ ಉಗ್ರಾಯುಧ ಎಂಬುವವ? ಅವ ಕೋಸಲ ದೇಶದ ಮಹಾನುಭಾವನಾದಂತಹ ಹಿರಣ್ಯನಾಭನ ಒಬ್ಬ ಶಿಷ್ಯ ಅಂತ, ಕೃತರಾಜ ಅಂತ. ಆ ಕೃತರಾಜನ ಮಗನೇ ಉಗ್ರಾಯುಧ ಅಂತ. ಈ ಉಗ್ರಾಯುಧ ಅವನನ್ನ ಕೊಂದವ ಭೀಷ್ಮ. ಯಾಕೆ ಕೊಂದ ಭೀಷ್ಮ ಅಂದ್ರೆ ಮಹಾ ದುಷ್ಟ ಸ್ವಭಾವದವ ಉಗ್ರಾಯುಧ. ಈ ಉಗ್ರಾಯುಧ ಈ ಶಂತನು ರಣರಂಗದಲ್ಲಿ ಸತ್ತು ಬಿದ್ದಿದ್ದ. ಆ ವಿಷಯವನ್ನ ಕೇಳಿ ಭೀಷ್ಮ, ಶಂತನುವಿನ ಮಗ, ತಂದೆಯ ಉತ್ತರ ಕ್ರಿಯೆಯನ್ನೆಲ್ಲ ಮಾಡಿ 10 ದಿವಸ ಮೈಲಿಗೆ ನೆಲದಲ್ಲಿ ಮಲಗಿಕೊಂಡು ಇದ್ದ. ಈ ಸಂದರ್ಭದಲ್ಲಿ ಒಬ್ಬ ಬಂದ ಅಂತ. ಉಗ್ರಾಯುಧನ ಕಡೆಯವರು ಬಂದರು. ಹೇಳ್ತಾನೆ, ಉಗ್ರಾಯುಧ ದೂತರನ್ನ ಕಳಿಸಿದ್ದ. ದೂತರು ಹೇಳಿದ್ರು, ಉಗ್ರಾಯುಧ ಹೀಗೆ ಹೀಗೆ ಹೇಳಿ ಕಳಿಸಿದ್ದಾನೆ. ಏನು? ಅದ್ಯತ್ವಂ ಜನನೀಂ ಭೀಷ್ಮ ಗಂಧಕಾಲೀಂ ಯಶಸ್ವಿನೀಂ ಸ್ತ್ರೀರತ್ನಂ ಮಮ ಭಾರ್ಯಾರಥೆ ಪ್ರಯಚ್ಛ ಕುರುಪುಂಗವ. ಶಂತನು ಸತ್ತ, ಭೀಷ್ಮ ನಿನ್ನ ತಂದೆ ಸತ್ತ, ತಾಯಿ ಇದ್ದಾಳಲ್ವ ಸತ್ಯವತಿ, ಗಂಧವತಿ ಅಂತ ಹೆಸರು ಅವಳದು, ಗಂಧಕಾಲಿ ಅಂತ ಹೆಸರು, ಸುಗಂಧಿ ಅಂತ ಹೆಸರು. ಎಷ್ಟೋ ಯೋಜನದವರೆಗೆ ಅವಳಿಂದ ಪರಿಮಳ ಸೂಸುತ್ತಾ ಇತ್ತು ಅಂತ. ಅಂತಹ ಸತ್ಯವತಿ ಬಹಳ ಸುಂದರಿ. ಭೀಷ್ಮನ ತಾಯಿ ಉಗ್ರಾಯುಧ ಕೇಳುತ್ತಾನೆ, ನಿನ್ನ ತಾಯಿಯನ್ನು ನನಗೆ ಕೊಡು, ನನ್ನ ಭಾರ್ಯೆಯಾಗಲಿ ಅವಳು. ತಂದೆ ಅಂತೂ ಇಲ್ಲ, ಸತ್ಯವತಿ ಒಬ್ಬಳೇ ಇದ್ದಾಳೆ, ನನ್ನ ಭಾರ್ಯೆಯನ್ನಾಗಿ ಮಾಡಿಸು, ನಿನಗೆ ಬೇಕಾದನ್ನು ಕೊಡುತ್ತೇನೆ. ನನ್ನನ್ನ ಗೆಲ್ಲಬಹುದು ಅಂತ ಭ್ರಮೆಯನ್ನ ಇಟ್ಟುಕೊಳ್ಬೇಡ, ಅದು ನಿನ್ನ ಭ್ರಮೆ. ಆ ಗೆಲ್ಲಬಹುದು ಅಂತ ಆಸೆ ಇಟ್ಟುಕೊಳ್ಬೇಕು, ಅದು ನಿನ್ನ ಭ್ರಮೆ. ನೀನು ಒಂದು ವೇಳೆ ನಿನ್ನ ತಾಯಿಯನ್ನು ನನಗೆ ಪತ್ನಿಯನ್ನಾಗಿ ಮಾಡಿಸಿದಿ ಅಂತಾದರೆ ನಿನಗೆ ಯಾರ ಭಯವೂ ಕೂಡ ಇರುವುದಿಲ್ಲ, ನಿನ್ನ ರಾಷ್ಟ್ರಕ್ಕೆ ಯಾರ ಭಯ ಇರುವುದಿಲ್ಲ, ನಾನು ರಕ್ಷಣೆ ಮಾಡುತ್ತೇನೆ. ಇಷ್ಟು ಹೇಳಿದಾಗ ಎಷ್ಟು ಸಿಟ್ಟು ಬರಬಾರದು. ದರ್ಭೆಯ ಚಾಪೆಯನ್ನ ಹಾಸಿ ಮಲಗಿದ್ರು ಭೀಷ್ಮರು. ಆ ಮಾತನ್ನ ಕೇಳಿ ಸಿಟ್ಟು ಬಂತು ಅಂತ. ವಿಚಿತ್ರ ವೀರ್ಯ ಚಿಕ್ಕ ಬಾಲಕ, ಆಗ ಅವನ ಯುದ್ಧಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಶಂತನುವಿನ ಮಗ ವಿಚಿತ್ರ ವೀರ್ಯ ಚಿಕ್ಕ ಬಾಲಕ. ಭೀಷ್ಮರೇ ತಯಾರಾಗಿ ನಿಂತರು, ನಾನೇ ಯುದ್ಧಕ್ಕೆ ಹೋಗಿ ಉಗ್ರಾಯುಧನನ್ನ ಸಂಹಾರ ಮಾಡುತ್ತೇನೆ ಅಂತ. ಆಗ ಅಲ್ಲಿರುವ ಮಂತ್ರಿಗಳು, ಪುರೋಹಿತರು, ಋತ್ವಿಜರು ಎಲ್ಲ ತಡೆದ್ರು ಅಂತೆ. ಈಗ ಆಶೌಚ, ತಂದೆ ಸತ್ತಿದ್ದಷ್ಟೇ, 10 ದಿವಸಗಳ ಮೈಲಿಗೆ ಇರುತ್ತದೆ, ಈ ಮೈಲಿಗೆಲ್ಲ ಯುದ್ಧಕ್ಕೆ ಹೋಗಬೇಡ, ಶಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಲಿಕ್ಕೆ ಇದು ಕಾಲ ಅಲ್ಲ ಅಂತ ಹೇಳಿದ್ರು. ಅಸ್ತ್ರಾಣಿ ನ ಪ್ರಯೋಜ್ಯಾನಿ ನ ಪ್ರವೇಶ್ಯಶ್ಚ ಸಂಗರಃ ಆಶೌಚೆ ವರ್ತಮಾನೇತು ವೃದ್ಧಾನಾಮಿತಿ ಶಾಸನಂ. ಇದು ವೃದ್ಧರ ಶಾಸನ.
ಆಶೌಚ ಕಾಲದಲ್ಲಿ ಯುದ್ಧಕ್ಕೆ ಹೋಗಬಾರದು, ಅಸ್ತ್ರ ಶಸ್ತ್ರಗಳ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಮೈಲಿಗೆ ಇರುತ್ತದೆ. ಮತ್ತೆ ಹೇಗೆ ಸಾಮ ದಾನ ಭೇದ ಅಂತ ಆ ಪ್ರಯೋಗದಿಂದ ವಶಪಡಿಸಿಕೊಳ್ಳಬೇಕು. ಇಷ್ಟು ಹೇಳಿದಾಗ ವೃದ್ಧರು ಹೇಳಿದ್ದು, ವೃದ್ಧರ ಮಾತಿಗೆ ಬೆಲೆ ಕೊಡಬೇಕು, ಪುರೋಹಿತರು ಹೇಳಿದ್ದಾರೆ ಅಂತ ಹೇಳಿ ಭೀಷ್ಮರು ಸುಮ್ಮನಾದರೂ ಸಾಮ ದಾನ ಭೇದ ಈ ಪ್ರಯೋಗ ಮಾಡಿದ್ದರು. ಇದು ಯಾವುದಕ್ಕೂ ಬಗ್ಗಲಿಲ್ಲ ಅಂತೆ. ಉಗ್ರಾಯುಧ, ಅವನಲ್ಲಿ ಒಂದು ಚಕ್ರ ಇತ್ತು, ಅದು ವಿಷ್ಣುವಿನ ಕೈಯಲ್ಲಿ ಇರುವ ಚಕ್ರ ಅಲ್ಲ, ಬೇರೆ ಒಂದು ಆಯುಧ, ಚಕ್ರಾಯುಧ ಅವನಲ್ಲಿ ಇತ್ತು. ಆ ಚಕ್ರಾಯುಧದಿಂದ ಎಲ್ಲರನ್ನು ಸಂಹಾರ ಮಾಡುತ್ತಾ ಇದ್ದ ಉಗ್ರಾಯುಧ. 10 ದಿವಸ ಮುಗಿತು, ಭೀಷ್ಮರಿಗೆ ಮೈಲಿಗೆ ಮುಗಿತು. ನಂತರದಲ್ಲಿ ಪುಣ್ಯಾಹವಾಚನವನ್ನೆಲ್ಲ ಮಾಡಿಸಿದ್ರು. ಕೃತ ಸ್ವಸ್ತ್ಯಯನೋ ವಿಪ್ರೈಹಿ ಪ್ರಾಯೋಧಯ ಮಹಂ ರಿಪುಂ. ಮತ್ತೆ ಹೊರಟರು ಅಂತೆ. ಜಯಪ್ರಾಪ್ತಿಯಾಗಲಿ ಅಂತ ಪುರೋಹಿತರು ಆಶೀರ್ವಾದ ಮಾಡಿದ್ರು. ಪುಣ್ಯಾಹವಾಚನವನ್ನ ಮಾಡಿಸಿ ಹೊರಟರು. 3 ದಿವಸಗಳ ಕಾಲ ಯುದ್ಧ ಆಯಿತು. ಯುದ್ಧದಲ್ಲಿ ಉಗ್ರಾಯುಧನನ್ನ ಕೊಂದು ಬಿಟ್ರು. ಉಗ್ರಾಯುಧ ಸತ್ತ ಮೇಲೆ ಆ ಕಾಂಪಿಲ್ಯ ನಗರ ಅದನ್ನ ಪುರುಷತ ಎಂಬುವವನ ಮಗ ದೃಪದ ರಾಜ ವಶಪಡಿಸಿಕೊಂಡ. ಆಮೇಲೆ ದೃಪದ ರಾಜನನ್ನ ದ್ರೋಣರು ಪಾಂಡವರ ಮೂಲಕ ಸೋಲಿಸಿದ್ರು. ಅರ್ಧ ರಾಜ್ಯವನ್ನು ತಾನು ಪಡೆಕೊಂಡ್ರು. ಈ ಕಾಂಪಿಲ್ಯ ಎಂಬ ನಗರ ಏನಿದೆ ಅದು ಮೊದಲು ಈ ಬ್ರಹ್ಮದತ್ತನದ್ದಾಗಿತ್ತು. ಹೀಗೆ ಈ ಬ್ರಹ್ಮದತ್ತನ ವಂಶ ಇದನ್ನೆಲ್ಲ ಮಾರ್ಕಂಡೇಯರು ಹೇಳಿದ್ರು. ಈ ಬ್ರಹ್ಮದತ್ತ ಅಂದರೆ ಯಾರು? ಅವನಿಗೆ ಈ ಕಾಂಪಿಲ್ಯ ನಗರದಲ್ಲಿ ವಾಸ ಮಾಡುತ್ತಾ ಇದ್ದ. ಅವನಿಗೆ ಒಂದು ಗೆಳತಿಯಾಗಿ ಪಕ್ಷಿ ಇತ್ತು. ಇದೆಲ್ಲವನ್ನ ಹೇಳಿದ್ರು. ಮುಂದೆ ಯುಧಿಷ್ಠಿರ ಭೀಷ್ಮರನ್ನ ಮತ್ತೆ ಪ್ರಶ್ನೆ ಮಾಡ್ತಾನೆ. ಇಷ್ಟು ಕಥೆಯನ್ನು ಹೇಳಿದ್ರಿ, ಬ್ರಹ್ಮದತ್ತ ಅಂದರೆ ಅವ ಭರದ್ವಾಜರ ಮಕ್ಕಳಲ್ಲಿ ಕೊನೆಯವ. ಅವ 7ನೇ ಜನ್ಮದಲ್ಲಿ ಬ್ರಹ್ಮದತ್ತ ರಾಜನಾಗಿದ್ದು. ಅವನಿಗೂ ಈ ಪಿತೃಗಳಿಗೂ ಪಿತೃಗಣಕ್ಕೂ ಸಂಬಂಧ ಇದೆ ಅಂತ ಅದು ಗೊತ್ತಾಯಿತು. ಈ ಪಕ್ಷಿ ಬ್ರಹ್ಮದತ್ತನ ಮಗನನ್ನ ಕಣ್ಣಿಗೆ ಕೊಕ್ಕಿನಿಂದ ಚುಚ್ಚಿ ಚುಚ್ಚಿ ಕಣ್ಣನ್ನು ಕುರುಡು ಮಾಡಿದ್ದು ಯಾಕೆ? ಇದೆಲ್ಲ ವಿಷಯವನ್ನು ಹೇಳಬೇಕು ಅಂತ ಕೇಳಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.